27ನೇ ತಾರೀಕು ಆಗಸ್ಟ್ 27ನೇ ತಾರೀಕು ರಟ್ಟಿಹಳ್ಳಿ ನಮ್ಮ ಸ್ಟೇಷನ್ ರೋಡಲ್ಲಿ ಒಂದು ಬಾಡಿ ಬಿದ್ದಿರುತ್ತೆ. ಹಿಟ್ ಆ್ಯಂಡ್ ರನ್ ಥರ ನೋಡಿದರೆ ಮೇಲೆ ಅಂದರೆ ಯಾವುದೋ ವೆಹಿಕಲ್, ಯಾವ ವೆಹಿಕಲ್ ಅಂತ ಗೊತ್ತಿಲ್ಲ, ಬಸವರಾಜ್ ಅನ್ನೋರ್ದು ಡೆತ್ ಆಗಿರುತ್ತೆ. ಅದು ಶಿವಕುಮಾರ್ ಅನ್ನೋರು ಬಂದುಬಿಟ್ಟು ಅವರು ಕಸಿನ್, ನಾಟ್ ಓನ್ ಬ್ರದರ್, ಕಸಿನ್. ಅವರು ಕಂಪ್ಲೇಂಟ್ ಕೊಡ್ತಾರೆ, ಹಿಟ್ ಆ್ಯಂಡ್ ರನ್ ಆಗಿದೆ, ಯಾವುದೋ ಗಾಡಿ ಹೊಡ್ಕೊಂಡು ಹೋಗಿದೆ, ನನ್ನ ಬ್ರದರ್ ಸತ್ತೋಗಿದ್ದಾರೆ ಅಂತ. ಅದ್ರ ಪ್ರಕಾರ 304 ನಾವು ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಅದಾದಮೇಲೆ ನಮಗೂ ಕೂಡ ಮಾಹಿತಿದಾರು ಮತ್ತು ಅವ್ರ ಬ್ರದರ್ ಯಾರು ಕಂಪ್ಲೇನೆಂಟ್ ಇದ್ದರು ಶಿವಕುಮಾರ್, ಅವರು ಸ್ವಲ್ಪ ಸಸ್ಪೆಕ್ಟ್ ಇದೆ ನಮ್ಮದು ಬ್ರದರ್ ಡೆತ್ತಲ್ಲಿ. ಅವನ ಹೆಸರಲ್ಲಿ ಒಂದು 8 ಎಕರೆ ಹೊಲ ಇತ್ತು ಮತ್ತು ಇನ್ಶೂರೆನ್ಸ್ ಇತ್ತು. ಆ ಕಾರಣಕ್ಕೋಸ್ಕರ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಸ್ವಲ್ಪ ಹೇಳಿದಾಗ ನಾವು ಎಲ್ಲ ಸ್ಪೆಷಲ್ ಟೀಮ್ ಮಾಡಿ ಅದಕ್ಕೋಸ್ಕರ ಟೀಮ್ ಮಾಡಿ ಬಿಟ್ಟಾಗ ನಮಗೆ ಗೊತ್ತಾಯಿತು ಅದು ಆಕ್ಸಿಡೆಂಟ್ ಅಲ್ಲ, ಪ್ಲ್ಯಾಂಡ್ ಮರ್ಡರ್ ಅಂಥೇಳಿ. ವೆಹಿಕಲ್ ಹತ್ತಿಸ್ಬಿಟ್ಟು ಸಾಯಿಸಿದ್ದಾರೆ ಅಂತ. ಯಾರು ಮಾಡಿದ್ದಾರೆ ಏನು ಅಂತ ನೋಡೋಕ್ಕೆ ರಾಘವೇಂದ್ರ ಅಂತ, ಅದೇ ಇವರು ರಟ್ಟಿಹಳ್ಳಿಯವರೇ. ಸಿದ್ದನಗೌಡ ಅಂತ, ಸಿದ್ದನಗೌಡ ಸತ್ತೋಗಿದ್ದ ಬಸವರಾಜ್ ಅವರ ಕಸಿನ್ ಸಿದ್ದನಗೌಡ. ಆಮೇಲೆ ಇನ್ನೊಬ್ಬ ಪ್ರವೀಣ್, ಅವನು ರಾಘವೇಂದ್ರ A1 ಇದಾನಲ್ಲ ಅವನ ಕಸಿನ್, ದಾವಣಗೆರೆಯಲ್ಲಿ ಇರ್ತಾನೆ. ಲೋಕೇಶ್ ಅನ್ನೋನು ರಾಘವೇಂದ್ರ A1 ಅನ್ನ ತೋಟದಲ್ಲಿ ಕೆಲಸ ಮಾಡೋನು, ಕಡೂರವನು ಇಲ್ಲೇ. ಸೊ ಇವ್ರು 4 ಜನ ಸೇರ್ಕೊಂಡು ಪ್ಲಾನ್ ಮಾಡ್ತಾರೆ. ಎಲ್ಲ ಸೇರ್ಕೊಂಡು ಇವನಿಗೆ ಇನ್ಶೂರೆನ್ಸ್ ಮಾಡಿಸಿರ್ತಾರೆ ಲಾಸ್ಟ್ ಇಯರ್ ಪ್ರಧಾನಮಂತ್ರಿ 10 ಲಕ್ಷದ್ದು. ಅದು ಈ ಮಂತ್ 18ನೇ ತಾರೀಕು ಅದು ಕ್ಲೋಸ್ ಆಗುತ್ತೆ, 1 ಇಯರ್ ಆಗುತ್ತೆ. ಅಷ್ಟೊತ್ತಿಗೆ ಅದು ಆಕ್ಸಿಡೆಂಟಲ್ಲಿ 10 ಲಕ್ಷ ಕ್ಲೇಮ್ ಆಗ್ತಿತ್ತು. ಅವನದು ಒಂದು 7.25 8 ಎಕರೆ ತೋಟ ಇದೆ ಮತ್ತು ಒಂದು ಮನೆ ಇದೆ. ಅವನಿಗೆ ಅಪ್ಪ, ಅಮ್ಮ ಮತ್ತು 2 ಅಣ್ಣಂದರು, 4 ಜನನೂ 2 ವರ್ಷದೊಳಗೆ ಸತ್ತೋಗಿದ್ದಾರೆ. ಯಾರೂ ಇಲ್ಲ, ಮದುವೆ ಆಗಿಲ್ಲ, ಅನಾಥ ಇದ್ದಾನೆ, ಕುಡಿತಾ ಇದ್ದ ಅಂಥೇಳಿ ಅದನ್ನು ಅಡ್ವಾಂಟೇಜ್ ತೊಗೊಂಡ್ಬಿಟ್ಟು ರಾಘವೇಂದ್ರ ಅನ್ನೋನು ಯೂಟ್ಯೂಬರ್, ಸಮಥಿಂಗ್ ಜೀವನ ಅಂಥೇಳಿ ಒಂದು ಯೂಟ್ಯೂಬಲ್ಲಿ ವರದಿಗಾರ. ಅವನು ನಿನಗೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದೆ ಅಂತ ಹೇಳ್ತಾನೆ. ಬಟ್ ಅವನ ಕಡೆ ವಿಲ್ ಮಾಡಿಸ್ಕೊಂಡಿದ್ದಾರೆ 8 ಎಕರೆ ಹೊಲದ್ದು ಪ್ಲಸ್ ಮನೆದು, ಆಮೇಲೆ ಇನ್ಶೂರೆನ್ಸ್ ಮಾಡಿಸಿದ್ದಾರೆ. ಅದು ಈಗ ತಮಗೆ ಕ್ಲೇಮ್ ಆಗುತ್ತೆ ಅಂಥೇಳಿ ಇವ್ರು 4 ಜನ ಸೇರಿಕೊಂಡು ಪ್ಲ್ಯಾನ್ ಮಾಡಿ ಅವನಿಗೆ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದ, ಹುಷಾರಿರಲಿಲ್ಲ. ಅವನಿಗೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡ್ಬಂದು ರೋಡಲ್ಲಿ ಕೂರಿಸಿ, ಅವ್ನು ವಾಶ್ರೂಮ್ಗೆ ಹೋಗ್ತೀನಿ ಅಂದಂತೆ, ಮಧ್ಯೆ ರೋಡಲ್ಲಿ ಕೂತ್ಕೋ, ದಂಡಿಗೆ ಬೇಡ ಅಂತ, ಎದ್ದು ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಅಷ್ಟು ವೀಕ್ ಆಗಿದ್ದ. ಮಧ್ಯೆ ರೋಡಲ್ಲಿ ಕೂರಿಸಿ ಹಿಂದಿನಿಂದ ಜೋರಾಗಿ ಗಾಡಿ ತೊಗೊಂಬಂದು ಮೇಲೆ ಹತ್ಸ್ಕೊಂಡು ಹೋಗಿದ್ದಾರೆ. ಅದನ್ನು ಅವರು ಒಪ್ಕೊಂಡ್ರೆ ಈಗ 4 ಜನ ಅರೆಸ್ಟ್ ಆಗಿದ್ದಾರೆ. ನಿನ್ನೆ ರಾತ್ರಿ ಅವರಿಗೆ JC ಆಗಿದೆ. ಮೇಡಮ್, ಈ ಘಟನೆ ಆಗೋಕ್ಕಿಂತ ಮುಂಚೆ ನೈಟ್ ಬೀಟ್ ಪೊಲೀಸರೇನೋ ಕೂಡ ಅದೇ ರೂಟಲ್ಲಿ ಏನೋ ಹೋಗಿದ್ರು ಅನ್ನೋದು ಇಲ್ಲ. ಘಟನೆ ಅಂದರೆ 9ವರೆಗೆ ಅವರು ಮಾಡಬೇಕು ಅಂತ ಹಾಸ್ಪಿಟ್ಲಿಂದ ಕರ್ಕೊಂಡ್ಬಂದಿದ್ದಾರೆ, ರಟ್ಟಿಹಳ್ಳಿ ಹಾಸ್ಪಿಟ್ಲಿಂದ. 9ವರೆಗೆ ಅವ್ರಿಗೆ ಮಾಡೋಕ್ಕಾಗಿಲ್ಲ. ಅಲ್ಲೊಂದು ಇಲ್ಲೊಂದು ಬೈಕ್ ಬರೋದು, ಎದುರುಗಡೆ ವೆಹಿಕಲ್ ಬಂದಾಗ ಮಾಡೋಕ್ಕಾಗಿಲ್ಲ. ಹಾಗಾಗಿ ಈ ಕಡೆ ಹಿರೇಕೆರೂರು ಕಡೆ ಬಂದು 12 ಗಂಟೆ ತನಕ ವೆಯ್ಟ್ ಮಾಡಿ 12 o'clock ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಆ ರೋಡಲ್ಲಿ ನಮ್ಮ ಸ್ಟೇಷನಿಂದ, ರಟ್ಟಿಹಳ್ಳಿ ಸ್ಟೇಷನಿಂದ ಊರಿಗೆ ಹೋಗೋ ರೋಡ್ ಇದೆ ಅಲ್ಲ, ಆ ರೋಡಲ್ಲಿ ಅವಾಗ ಯಾರೂ ಇಲ್ಲ, ಅವಾಗ ಕೂರಿಸ್ಬಿಟ್ಟು ಮಾಡಿದ್ದಾರೆ. ಫಸ್ಟ್ ನೋಡಿದ್ದು ನಮ್ಮ ಸಬ್ ಇನ್ಸ್ಪೆಕ್ಟರ್. ಸ್ಟೇಷನ್ನಿಂದ ಅವನು ಲೇಟಾಗಿ ಸ್ಪೆಷಲ್ ನೈಟ್ ರೌಂಡ್ ಎಲ್ಲ ಅವಾಗಾಗ ಫ್ರೀಕ್ವೆಂಟಾಗಿ ಮಾಡ್ತಾ ಇರ್ತೀವಿ, ಸರ್ಪ್ರೈಸ್. ಸ್ಟೇಷನಿಂದ ಅದೆಲ್ಲ ಮುಗಿಸಿ ಅವನು ವಾಪಸ್ ಹೋಗ್ಬೇಕಾದ್ರೆ ಅದೇ ರೋಡಿಗೆ ಬಂದಾಗ ಬಾಡಿ ಬಿದ್ದಿದ್ದು ನೋಡಿದ್ದಾನೆ. ಅದು ಕೂತ್ಕೊಂಡದ ರೀತಿಯಲ್ಲಿ ಹಿಂಗಿದೆ, ನಿಂತ್ಕೊಂಡಾಗ ಹೊಡೆದ್ರೆ ಬೀಳುತ್ತೆ. ಅದು ಒಂದು 50 ಮೀಟರ್ ಬಾಡಿ ಎಳ್ಕೊಂಡು ಹೋಗಿದೆ. ಮೊಳಕಾಲು ಮಲ್ಟಿಪಲ್ ಇಂಜುರೀಸ್ ನೋಡಿದರೆ ಬೇಜಾರಾಗುತ್ತೆ. ಕಾರು ಇಸ್ಕೊಂಡ್ಬಂದಿದ್ದಾರೆ ಬೇರೆ ಬಂದು, ಆ ಕಾರು ಓನರು ಯಾರು ಅಂತೆಲ್ಲ ವೆರಿಫೈ ಮಾಡ್ತೀವಿ. ಕಾರು ಸೀಸ್ ಆಗಿದೆ, 4 ಜನನೂ ಅರೆಸ್ಟ್ ಆಗಿದ್ದಾರೆ. ಇನ್ಶೂರೆನ್ಸ್ ಹಣ ಮತ್ತು ತೋಟನ ವಿಲ್ ಮಾಡಿಕೊಂಡೆ ಅದನ್ನು ಪಡ್ಕೋಕ್ಕೋಸ್ಕರ ಈ ಥರ ದುರುದ್ದೇಶದಿಂದ ಅವನು ಅವನ ಹಿನ್ನೆಲೆ ಏನು ಅಂತ ನಾವು ಚೆಕ್ ಮಾಡಿದಾಗ ಹಂಗೆ ಅವನು ಅಂದರೆ ಆ ರೋಡಿಗೆ ಅವನು ಹೋಗ್ತಾ ಇರಲಿಲ್ಲ. ಒಂದು ಯೂಶ್ವಲಿ ಅವನು ಆ ರೋಡಿಗೆ ಹೋಗ್ತಾ ಇರಲಿಲ್ಲ. ಬಹಿರ್ದೆಸೆಗೆ ಹೋಗಿದಂಗೆ ಕ್ರಿಯೇಟ್ ಮಾಡೋಕ್ಕೆ ನೋಡಿದ್ದಾರೆ ಇವರು. ಅವನಿಗೆ ಇದು ಡಿಸೆಂಟ್ರಿ ಹತ್ತಿತ್ತಂತು, ಲೂಸ್ ಮೋಷನ್ ಆಗ್ತಾ ಇತ್ತು, ಹಾಗಾಗಿ ಬಹಿರ್ದೆಸೆಗೆ ಹೋಗಿದ್ದಾನೆ ಅಂತ ನೋಡಿದ್ದಾರೆ, ಆ ಥರ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಅವನು ಆ ರೋಡಿಗೆ ಹೋಗ್ತಿರ್ಲಿಲ್ಲ ಅಂತ, ಹುಷಾರಿರಲಿಲ್ಲ ಅಂತ ಅದೊಂದು ಮಾಹಿತಿ ಬಂತು ನಮಗೆ. ಆಮೇಲೆ ಶಿವಕುಮಾರ್ ಅನ್ನೋರು ಇವನ ತೋಟನ ರಾಘವೇಂದ್ರ ಅನ್ನೋ ಈ ಹಿಂದೆ ಮಾರಬೇಕು ಅಂತ ಹೊರಟಾಗ, ಆ ಶಿವಕುಮಾರ್ ಈಗ ಏನು ಕಂಪ್ಲೇಂಟ್ ಇದ್ದಾರೆ ಅವ್ರ ಕಸಿನ್, ಅಂದರೆ ಈ ಬಸವರಾಜನ ಅಪ್ಪ ಮತ್ತು ಶಿವಕುಮಾರ್ ಅಪ್ಪ ಅಣ್ಣ ತಮ್ಮ. ಸೊ ಅವರು ಕೋರ್ಟಲ್ಲಿ ಒಂದು ಸೂಟ್ ಹಾಕೊಂಡಿದ್ದಾರೆ, ನಮ್ಮ ತಮ್ಮ ಯಾವುದೇ ಆಸ್ತಿ ಮಾರಬಾರ್ದು, ಅದು ನಮ್ಮ ಪಿತ್ರಾರ್ಜಿತ ಇದೆ, 3rd ಪರ್ಸನ್ಗೆ ಹೋಗಬಾರ್ದು ಅಂತ. ಆ ಕಾರಣಕ್ಕೆ ಆಮೇಲೆ ಇವು ರಾಘವೇಂದ್ರನಿಗೂ ಮತ್ತು ಇದು ಬಸವರಾಜ್ ಹಿಂದೆ ಒಂದು ಗಲಾಟೆ ಆಗಿ ಇವನು ವಿಟ್ನೆಸ್, ಅದರಲ್ಲಿ ಯಾರು ಕಂಪ್ಲೇನೆಂಟ್ ಇವನು ಬಸವರಾಜ್ ಸತ್ತವನು. ಮೊನ್ನೆ 6ನೇ ತಾರೀಕು ಅದು ಎವಿಡೆನ್ಸ್ ಇತ್ತು. ಅದೆಲ್ಲ ಅವ್ನು ನನ್ನ ವಿರೋಧ ಎವಿಡೆನ್ಸ್ ಹೇಳ್ತಾನೆ ಅನ್ನೋದು ಒಂದು, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗುತ್ತೆ ಅಂತ ಒಂದು, ವಿಲ್ ಮಾಡಿಸ್ಕೊಂಡು ರಾಘವೇಂದ್ರ ವಿಲ್ಲಲ್ಲಿ ವಿಟ್ನೆಸ್ ಆಗಿದ್ದಾನೆ. ಸಿದ್ದನಗೌಡನ ಹೆಸರಲ್ಲೇ ಮನೆ ಮತ್ತು ತೋಟ ವಿಲ್ ಮಾಡಿಸ್ಕೊಂಡಿದ್ದಾರೆ. ಇನ್ಶೂರೆನ್ಸಿಗೆ ನಾಮಿನಿ ರಾಘವೇಂದ್ರ ಆಗ್ತಾನೆ, ಹೂ ಈಸ್ ನಾಟ್ ರಿಲೇಟಿವ್ ಆಫ್ ಹಿಮ್. ಸೊ ಅದೆಲ್ಲ ನೋಡುವಾಗ ನಮಗೆ ಪಕ್ಕ ಕನ್ಫರ್ಮ್ ಆಗಿ ವಿಚಾರಣೆ ಮಾಡಿದಾಗ ಒಪ್ಕೊಂಡ್ರು.